ಸಿಸಿಬಿ ಕಚೇರಿಯಿಂದ ಸ್ನೇಹಮಯಿ ಕೃಷ್ಣರನ್ನ ಪೊಲೀಸರು ಕರೆದೊಯ್ದಿದ್ದಾರೆ. ಸಿಸಿಬಿ ಮುಖ್ಯ ಕಚೇರಿಗೆ ಕರೆದೊಯ್ದಿದ್ದಾರೆ ಸಿಸಿಬಿ ಪೊಲೀಸರು ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಇವತ್ತು ಸಿಸಿಬಿ ಪೊಲೀಸರು ಸಾಮಾಜಿಕ ಹೋರಾಟಗಾರ ಮತ್ತೆ ಮೂಡಾ ಪ್ರಕರಣದಲ್ಲಿ ದೂರುದಾರ ಆಗಿದ್ದಂತಹ ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧಿಸಿದ್ದಾರೆ. ಸಿಸಿಬಿ ಕಚೇರಿಯಿಂದ ಸ್ನೇಹಮಯಿ ಕೃಷ್ಣ ಅವರನ್ನ ಪೊಲೀಸರು ಕರೆದೊಯ್ದಿದ್ದಾರೆ. ಸಿಸಿಬಿಯ ಮುಖ್ಯ ಕಚೇರಿಗೆ ಅವರನ್ನು ಕರೆದೊಯ್ಯಲಾಗಿದೆ ಅನ್ನೋ ಅಪ್ಡೇಟ್ ಸದ್ಯ ಲಭ್ಯ ಆಗ್ತಾ ಇದೆ. ಅಂದರೆ ಫೇಕ್ ಡಾಕ್ಯುಮೆಂಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು ಅನ್ನುವಂಥ ದೂರಿನ ಆಧಾರದ ಮೇಲೆ ಅವರನ್ನು ಇವತ್ತು ಬಂಧಿಸಲಾಗಿದೆ. ಇವತ್ತು ನಡೆದಂಥ ಬೆಳವಣಿಗೆಯಲ್ಲಿ ಸಿಸಿಬಿ ಅಧಿಕಾರಿಗಳು ಸ್ನೇಹಮಯಿ ಕೃಷ್ಣ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅದಾದ ಬಳಿಕ ಈಗ ಅವರನ್ನು ಕಚೇರಿಯಿಂದ ಸಿಸಿಬಿ ಮುಖ್ಯ ಕಚೇರಿಗೆ ಅಧಿಕಾರಿಗಳು ಅವರನ್ನು ಕರೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಇಡೀ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ್ದಂಥ ಪ್ರಕರಣ. ಮುಖ್ಯಮಂತ್ರಿಗಳ ಮತ್ತು ಅವರ ಕುಟುಂಬ ಸದಸ್ಯರ ವಿರುದ್ಧ ಆರೋಪ ಮಾಡಿದ್ದಂಥವರು ಸ್ನೇಹಮಯಿ ಕೃಷ್ಣ. ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಅಕ್ರಮ ನಿವೇಶನಗಳ ಹಂಚಿಕೆಯಾಗಿದೆ. ಇದರಲ್ಲಿ ಹಲವರು ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿಗಳು, ಅವರ ಪತ್ನಿ ಜೊತೆಗೆ ಇನ್ನೂ ಹಲವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಹೋರಾಟ ಮಾಡ್ತಾ ಬಂದಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಯಿತು. ಲೋಕಾಯುಕ್ತ ಈಗಾಗಲೇ ಬಿ ರಿಪೋರ್ಟನ್ನು ಕೂಡ ಸಲ್ಲಿಕೆ ಮಾಡಿತ್ತು. ಅದನ್ನು ಪ್ರಶ್ನೆ ಮಾಡಿ ಮತ್ತೊಂದು ಅರ್ಜಿ ಸಲ್ಲಿಸಿದ್ರು ಸ್ನೇಹಮಯಿ ಕೃಷ್ಣ. ಆ ಅರ್ಜಿ ಕೂಡ ವಜಾ ಆಗಿತ್ತು. ಅದಾದ ಬಳಿಕ ಹೋರಾಟ ಇಷ್ಟಕ್ಕೆ ನಿಲ್ಲಿಸೋದಿಲ್ಲ, ಮತ್ತೆ ನಾನು ಮುಂದುವರಿಸ್ತೀನಿ ಅಂತ ಹೇಳಿದ್ರು. ಅದಾದ ಮೇಲೆ ಕೆಲವು ಆರೋಪಗಳನ್ನು ಮಾಡಿದ್ರು. ಅಧಿಕಾರಿಗಳಿಗೆ, ತನಿಖೆ ನಡೆಸಿದಂಥ ಅಧಿಕಾರಿಗಳಿಗೆ ಲಂಚ ಕೊಡಲಾಗಿದೆ ಅನ್ನುವಂಥ ಆರೋಪ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಹತ್ರ ಡಾಕ್ಯುಮೆಂಟ್ಗಳಿದೆ ಅನ್ನೋದನ್ನು ಹೇಳಿದರು. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕೆಲವು ಆಡಿಯೋ ಮತ್ತು ಇತರೆ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿ ಆರೋಪ ಮಾಡಿದರು. ಆದರೆ ಇದೆಲ್ಲವೂ ಸುಳ್ಳು ಅಂತ ಹೇಳಿ ಅವರ ಮೇಲೆ ದೂರು ಬಂದ ಹಿನ್ನೆಲೆ ಸಿಸಿಬಿ ಪೊಲೀಸರು ಇವತ್ತು ಅವರನ್ನು ಅರೆಸ್ಟ್ ಮಾಡಿದರು. ಸದ್ಯ ಗೊತ್ತಾಗ್ತಾ ಇರೋ ಮಾಹಿತಿ ಪ್ರಕಾರ ಈಗ ಅವರನ್ನು ಪೊಲೀಸ್ ಅಧಿಕಾರಿಗಳು ಸಿಸಿಬಿಯ ಮುಖ್ಯ ಕಚೇರಿಗೆ ಕರೆದೊಯ್ದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಲ್ಲ, ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಅಲ್ಲ, ಪ್ರೊಸೀಡಿಂಗ್ಸ್ ತನಿಖೆ ಆಗ್ತಿರೋದು ಬೇರೆ ಸರ್. ನೀವು ದೂರ ಏನು ಅಂತ ಕೊಟ್ಟಿದ್ದೀರಿ? ಓಕೆ ಓಕೆ ಸರ್, ಥ್ಯಾಂಕ್ ಯು. ವಿಜುವಲ್ಸ್ ತಗೊಳ್ಳಿ ಅಷ್ಟೇ ಸರ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಇವತ್ತು ಸ್ನೇಹಮಯಿ ಕೃಷ್ಣ ಅವರ ಅರೆಸ್ಟ್ ಆಯಿತು. ಈಗ ಮುಖ್ಯ ಕಚೇರಿಗೆ ಕರೆದೊಯ್ದಿದ್ದಾರೆ ಅನ್ನೋ ಮಾಹಿತಿ. ಏನೆಲ್ಲ ಬೆಳವಣಿಗೆಗಳಾಗಿದೆ? ವಿಜಯ ವೀರಪ್ಪ, ಇವತ್ತು ಏನು ಸ್ನೇಹಮಯಿ ಕೃಷ್ಣ ಅವರ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವ್ರನ್ನ ಸಿಸಿಬಿ ಪೊಲೀಸರು ಬೆಂಗಳೂರಿನಲ್ಲಿ ಬಂಧಿಸಿದ್ರು. ಈ ಸಂಬಂಧ ಈಗ ಬೆಳಿಗ್ಗೆಯಿಂದ ಮಧ್ಯಾಹ್ನದಿಂದ ಸಹ ಅವ್ರಿಗೆ ವಿಚಾರಣೆಯನ್ನ ನಡೆಸಲಾಗಿತ್ತು. ಸಿಸಿಬಿಯ ಕಚೇರಿಯಲ್ಲಿ ವಿಚಾರಣೆಯನ್ನ ನಡೆಸಿದಂತಹ ಸಿಸಿಬಿ ಅಧಿಕಾರಿಗಳು ಈಗ ತಡರಾತ್ರಿ ಈಗ ಸುಮಾರು 5 ನಿಮಿಷದ ಹಿಂದಷ್ಟೇ ಈಗ ಸಿಸಿಬಿಯ ಮುಖ್ಯ ಕಚೇರಿ ಅಂದ್ರೆ ಕಮಿಷನರ್ ಆಫೀಸ್ ಅಲ್ಲಿರುವಂತಹ ಒಂದು ಅವರು ಸಿಸಿಬಿ ಕಚೇರಿಗೆ ಕರ್ಕೊಂಡಿದ್ದಾರೆ. ಇಲ್ಲೂ ಸಹ ಈಗ ಸಂಬಂಧಪಟ್ಟಂತ ತನಿಖಾಧಿಕಾರಿ ಅವ್ರನ್ನ ವಿಚಾರಣೆ ಮಾಡಲು ಮುಂದಾಗಿರುವಂತದ್ದು. ಇಲ್ಲೊಂದು ಘಟನೆ ಅಂತ ಹೇಳಿದ್ರೆ, ಈಗ ನಟೇಶ್ ಅವರು ಅಂದ್ರೆ ದೂರುದಾರ ಏನಿದ್ದಾರೆ, ಅವರು ದೂರನ್ನ ಕೊಟ್ಟಿದ್ದಂತಹ ನಟೇಶ್ ಅವರು ಈಗಷ್ಟೇ ಸ್ನೇಹಮಯಿ ಕೃಷ್ಣ ಅವರು ಸಿಸಿಬಿ ಕಚೇರಿಗೆ ಎಂಟ್ರಿ ಆಗ್ತಿದ್ದಂಗೆ ಅವರು ಹೊರಗಡೆ ಬಂದಿರುವಂತದ್ದು. ಈಗ ಹೊರಗಡೆ ಬಂದು ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಡಲು ನಿರಾಕರಿಸಿದ್ರು. ಆ ವೇಳೆ ತನಿಖೆ ನಡೀತಾ ಇದೆ, ಈ ಹಂತದಲ್ಲಿ ನಾನು ಏನು ಹೇಳಕ್ಕಾಗಲ್ಲ, ಏನು ಹೇಳಲ್ಲ ಅಂತ ಸಹ ಅವರು ಹೇಳಿರುವಂತದ್ದು. ಒಟ್ಟಿನಲ್ಲಿ ನಟೇಶ್ ಅವರ ವಿರುದ್ಧ ಏನು ಸ್ನೇಹಮಯಿ ಕೃಷ್ಣ ಅವರು ಆರೋಪವನ್ನು ಮಾಡಿ ಆಡಿಯೋವನ್ನು ಬಿಡುಗಡೆ ಮಾಡಿದ್ದು ಅವ್ರಿಗೀಗ ಉರುಳಾಗಿ ಪರಿಣಮಿಸಿದ್ದು ಸಿಸಿಬಿಯ ಅಧಿಕಾರಿಗಳ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಆದ್ರೆ ಇವತ್ತು ರಾತ್ರಿ ಅವ್ರನ್ನ ಇಟ್ಕೊಂತಾರ ಅಥವಾ ಜಡ್ಜ್ ಮುಂದೆನೆ ಪ್ರೊಡ್ಯೂಸ್ ಮಾಡಿ ಅವ್ರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರ ಅಥವಾ ಕಸ್ಟಡಿಲೇ ತಾವು ಮನವಿ ಮಾಡ್ಕೊಂಡು ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡ್ತಾರ ಅಥವಾ ಬಿಡುಗಡೆ ಮಾಡ್ತಾರ ಅನ್ನೋದು ಇನ್ನೂ ಕುತೂಹಲವಾಗಿದೆ. ಅವರ ಪರ ವಕೀಲರು ಮತ್ತು ಅವರ ಪುತ್ರ ಸಹ ಇನ್ನೂ ಸಿಸಿಬಿ ಕಚೇರಿಯಲ್ಲೇ ಇರುವಂತದ್ದು. ಸದ್ಯಕ್ಕೆ ಈಗ ಸಿಸಿಬಿ ಕಚೇರಿಯಲ್ಲಿ ಸ್ನೇಹಮಯಿ ಕೃಷ್ಣ ಅವರಿಗೆ ಸಿಸಿಬಿ ಅಧಿಕಾರಿಗಳು ಮತ್ತೊಂದು ಹಂತದ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ವಿಜಯ ವೀರಪ್ಪ, ಥ್ಯಾಂಕ್ ಯು ಪ್ರದೀಪ್.